2 ಇನ್ಲೆಟ್ ಪೈಪ್ಸ್. ಇಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ಇನ್ಲೆಟ್ ಪೈಪ್ಸ್ ಅಂತ, ಅಂದರೆ 2 ಪಾಸಿಟಿವ್. ಪೈಪ್ ಎ ಫಿಲ್ಸ್ ಎ ಟ್ಯಾಂಕ್ ಇನ್ 4 hours, ಪೈಪ್ ಬಿ ಫಿಲ್ಸ್ ದ ಸೇಮ್ ಟ್ಯಾಂಕ್ ಇನ್ 6 hours. ಇಫ್ ಬೋತ್ ಆರ್ ಓಪನ್ಡ್ ಟುಗೆದರ್ ಹೌ ಮಚ್ ಟೈಮ್ ವಿಲ್ ದೇ ಟೇಕ್ ಟು ಫಿಲ್ ದ ಟ್ಯಾಂಕ್ ಅಂತ ಏನು ಕೊಟ್ಟಿದ್ದಾರೆ. ಪೈಪ್ ಎ ಅದು ಇಂಡಿವಿಜುವಲಿ ಫಿಲ್ ಅಂದರೆ ವರ್ಕ್ ಮಾಡಿದಾಗ 4 hours ಫಿಲ್ ಮಾಡುತ್ತಂತೆ. ಪೈಪ್ ಬಿ ಅದು ಇಂಡಿವಿಜುವಲಿ ಫಿಲ್ ಮಾಡೋಕೆ ಹೋದರೆ 6 hours ಬೇಕಂತೆ. ಫಸ್ಟ್ ಇದಕ್ಕೆ 1 hour ಕನ್ವರ್ಟ್ ಮಾಡಿ. 1/4 ಇದು 1/6, ಇದೇನು 1/m, ಇದು 1/n. ನಮ್ಮ ಫಾರ್ಮುಲಾ ಏನಿರೋದು ಪ್ಲಸ್ ಬಿ ಈಕ್ವಲ್ ಟು 1/m ಪ್ಲಸ್ 1/n. ಸೊ ಇದಕ್ಕೆ 1/4 ಪ್ಲಸ್ 1/6. 4 6, 4 ಮತ್ತು 6 LCM ತೊಗೊಂಡ್ರೆ ಎಷ್ಟಾಗುತ್ತೆ? 2 2 2 3 2 1 3 1. ಸೊ 3 2 6 6 2 12. 12 LCM ಬಂತು. ಇಲ್ಲಿಗೆ 12 ಮಲ್ಟಿಪ್ಲೈ ಮಾಡಿ. 4 3 6 2. ಸೊ ಇದು 3 + 2 ನಿಮಗೆ 5/12 ಬಂತು. ಇದು 1 hour ಆಗಿರೋ ವರ್ಕ್. 1 hour 2 ಪೈಪ್ ಫಿಲ್ ಮಾಡಿರೋದು. ಬಟ್ ಕ್ವಶನಲ್ಲಿ ಏನು ಕೇಳಿದ್ದಾರೆ, ಹೌ ಮಚ್ ಟೈಮ್ ವಿಲ್ ದೇ ಟೇಕ್ ಟು ಫಿಲ್ ದ ಟ್ಯಾಂಕ್. 2 ವರ್ಕ್ ಮಾಡಿದರೆ ಫುಲ್ ಟ್ಯಾಂಕ್ ಫಿಲ್ ಮಾಡೋಕ್ಕೆ ಎಷ್ಟು ಬೇಕು? ಏನಿಲ್ಲ, ಇದನ್ನ ರೆಸಿಪ್ರೋಕಲ್ ಇದನ್ನ 12/5 ಅಂತ ಮಾಡಿ. ಇದು ಈ ಫಾರ್ಮುಲಾದಲ್ಲಿ ನಾನು ಹೇಳಿದ್ನಲ್ಲ, 1 hour ಈಕ್ವಲ್ ಟು 1/2 ಟೋಟಲ್ ಅವರ್ಸ್. ಇಲ್ಲೇನು ಬಂದಿದೆ ನಮಗೆ 1 hour ಬಂದಿದೆ. ಸೊ ಇಲ್ಲಿ 5/12 ಈಕ್ವಲ್ ಟು 1/2 ಟೋಟಲ್ ಅವರ್ ಬರುತ್ತೆ. ಇದನ್ನ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಟೋಟಲ್ ಅವರ್ ಎಷ್ಟು ಬರುತ್ತೆ? ಇದು ಟೋಟಲ್ ಅವರ್ಸ್ ಈಕ್ವಲ್ ಟು 12/5.